ಬಾಗಲಕೋಟ್ ಮತ್ತು ಬೆಳಗಾಂ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ತಪ್ಪು ಗ್ರಹಿಕೆಯಿಂದ ಇದು ಮುಂದುವರಿತಾ ಇದೆ. ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸೌತ್ನಲ್ಲಿ ನಿಮ್ಗೆ ಗೊತ್ತಿದೆ, ಕಂಪ್ಲೀಟ್ ಸೀಸನ್ ಮುಗೀತು. ಸೌತ್ನಲ್ಲಿ ಒಂದು ಸಣ್ಣ ಸಮಸ್ಯೆ ಕೂಡ ಅಲ್ಲಿ ಬಂದಿಲ್ಲ. ನಾರ್ತ್ನಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಇವತ್ತು ಕಾರವಾರದಲ್ಲಿ ಕಾರ್ಖಾನೆಗಳು ನಡೀತಾ ಇದ್ದಾವೆ, ಹಾವೇರಿಯಲ್ಲಿ ನಡೀತಾ ಇದ್ದಾವೆ, ದಾವಣಗೆರೆಯಲ್ಲಿ ನಡೀತಾ ಇದ್ದಾವೆ. ಆದರೆ ದುರ್ದೈವ ಅಂದರೆ ಬಿಜಾಪುರದಲ್ಲಿ 3 ಕಾರ್ಖಾನೆಗಳೇ ನಡೀತಾ ಇದ್ದಾವೆ. ನಿನ್ನೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೂಡ ಕಾರ್ಯಾರಂಭ ಮಾಡ್ತೀವಿ. ಇಲ್ಲಿ ಬಾಲಾಜಿ ಶುಗರ್ಸ್ ಮಾಡ್ತಾ ಇದೆ. ಆದರೆ ಇದು ಏನಾಗಿದೆ, ರೈತರ ಜೊತೆನೇ ಸರ್ಕಾರ ಇದೆ. ಕೇಂದ್ರ ಸರ್ಕಾರ ಈ ವರ್ಷ ಏನು ಇಥನಾಲ್ಗೆ ಕೋಟಾ ಕೊಡ್ತಿತ್ತು ಅದನ್ನು ಅರ್ಧದಷ್ಟು ಕಡಿಮೆ ಮಾಡಿದೆ. 3,800 ರೂಪಾಯಿ ಇರ್ತಕ್ಕಂಥ ಸಕ್ಕರೆ ಧಾರಣೆ ಇವತ್ತು 3,700ಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು ಜೊತೆ ರೈತರು ಸ್ವಲ್ಪ ಸಹಕಾರ ಮಾಡಿಕೊಂಡು ಕಬ್ಬು ನುಡಿಸಿದ್ರೆ ಖಂಡಿತ ಅವ್ರಿಗೂ ಲಾಭ ಇದೆ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಬೆಳಗಾಂ ಜಿಲ್ಲೆಯಲ್ಲಿ ಬೆಳಗಾಂ ಜಿಲ್ಲಾಧಿಕಾರಿಗಳಾಗಲಿ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅವರನ್ನು ಕೂಡಿಸ್ಕೊಂಡು ಸಭೆ ಮಾಡಿ ಒಂದು ಹಂತಕ್ಕೆ ತಗೊಂಡ್ಬಂದಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ 3,500 ರೂಪಾಯಿ ಕೊಟ್ಟಿಲ್ಲ, ಅಲ್ಲಿ ಕೊಡ್ಲಿಕ್ಕೆ ಒಪ್ಪಿಸಿದ್ದಾರೆ. ಅವ್ರು ಇನ್ನೊಂದು 200 ರೂಪಾಯಿ ಅಲ್ಲ, ಫ್ಯಾಕ್ಟ್ರಿಗಳವರಲ್ಲ, ಅಲ್ಲಿ ಆಯಾ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ರಿಕವರಿ ಮೇಲೆ ಅದು ನಿರ್ಣಯ. ಈಗ ದಕ್ಷಿಣ ಕರ್ನಾಟಕದಲ್ಲಿ 9-9.5 ಮೇಲೆ ರಿಕವರಿ ಹೋಗೋದಿಲ್ಲ. ಯಾರೋ ಒಬ್ರು 10-10.5 ಮಾಡ್ತಾರೆ. ಅಲ್ಲಿ ಬಹಳ ಟೆಕ್ನಿಕಲಿ ಕರೆಕ್ಟ್ ಇದ್ದು ಪ್ಲಾಂಟೇಶನ್ ಕರೆಕ್ಟ್ ಮಾಡಿ ಶುಗರ್ ಕೇನು ಪ್ರೀ ಮ್ಯಾಚೂರಿ ಕ್ವಾಲಿಟಿ ಕ್ವಾಲಿಟಿ ಜ್ಯೂಸ್ ಕ್ವಾಲಿಟಿ ಶುಗರ್ ಕಂಟೆಂಟ್ ಜಾಸ್ತಿ ಇರಬೇಕು, ಮ್ಯಾಚುರಿಟಿ ಬರಬೇಕು. ಕೇನು ಫ್ರೀ ಹಾರ್ವೆಸ್ಟ್ ಮಾಡಿದರೆ ಅದು ಕಡಿಮೆ ರಿಕವರಿ ಬಂದ್ಬಿಡುತ್ತೆ. ಅಂಥ ಸಮಸ್ಯೆಯಿಂದ ಅನೇಕ ಜಿಲ್ಲೆಗಳಲ್ಲಿ ರಿಕವರಿ ಕಡಿಮೆ ಇದೆ. ಈಗ ಭೀಮಾ ತೀರದಲ್ಲಿ ಬರ್ತಕ್ಕಂಥ ಕಬ್ಬಿನ ರಿಕವರಿ ಕೃಷ್ಣಾ ತೀರದ ರಿಕವರಿ ಬೇರೆಯೇ ಇರುತ್ತೆ. ಕೃಷ್ಣಾದ ಭೂಮಿನೂ ಬೇರೆ ಇದೆ, ನೀರು ಬೇರೆ ಇದೆ. ಇದನ್ನ ಬಿಟ್ಟು ಇಲ್ಲೇ ನಮ್ಮ ಪಕ್ಕದ ಕೊಲ್ಲಾಪುರ, ಸಾಂಗ್ಲಿ, ಮಿರಜ್ಗೆ ಹೋದ್ರೆ ಅಲ್ಲಿ ಇನ್ನೂ ನಮ್ಗಿಂತ ಹೆಚ್ಚಿಗೆ ಒಳ್ಳೆ ಫಲವತ್ತಾದಂಥ ಭೂಮಿ ಇದೆ, ನೀರು ಇದೆ. ಅಲ್ಲಿ ನಮ್ಗಿಂತ 1.2 ಅದು ನಂದು ಒಂದೇ ಅಲ್ಲ ಸರ್, ಇಡೀ ರಾಜ್ಯದ ಕಾರ್ಖಾನೆ ಮಾಲಕರನ್ನ ಕರೆದು ಕೇಳಿ ಕಷ್ಟ ಆಗಿರೋದು ಅದೇ. ಅದು ಅವರು ಕೂಡ ಏನಾಗಿದೆ, 500-600 ಕೋಟಿಗೆ ಒಬ್ಬೊಬ್ರು ಕಾರ್ಖಾನೆ ಮಾಲಕರು ಸಾಲ ಎತ್ಕೊಂಡು ಇವತ್ತು ದಿವಾಳಿ ಎದ್ದಂಥ ಉದಾಹರಣೆ ಕೂಡ ಇದೆ. ನಮ್ಮ ಸಹಕಾರಿ ಕಾರ್ಖಾನೆಗಳು ಇವತ್ತು ನಾವು ಕೇವಲ 11 ಕಾರ್ಖಾನೆ ಉಳಿಸ್ಕೊಂಡಿದ್ದೀವಿ. ಈಗಾಗಲೇ 10-15 ಲೀಸ್ ಮೇಲೆ ಕೊಟ್ಬಿಟ್ಟಿದ್ದೀವಿ ನಾವು. ಯಾಕಂತಂದ್ರೆ ಅಷ್ಟು ಏನು ಶುಗರ್ ಪಾಲಿಸಿ ಇದೆ ಅದು ಸ್ವಲ್ಪ ಸರಿ ಇಲ್ಲ. ಯಾಕಂದ್ರೆ MSP ನಲ್ಲಿ ಶುಗರ್ ಏನು ನಾವು ಕೊಡ್ತಾ ಇದೀವಿ 31 ರೂಪಾಯಿ ರೇಟ್ ಹಿಡಿದು ಕೊಡ್ತಾ ಇದೀವಿ. ಇದು ಯಾವ ಕಾಲದ್ದು 9 ವರ್ಷದ ಹಿಂದಿಂದ ಅದನ್ನು ನಿರಾಣಿ ಅವರೇ ಇವತ್ತು ಅವ್ರ ಸರ್ಕಾರದಲ್ಲಿ ಹೋಗಿ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಅಮಿತ್ ಶಾ ಭೇಟಿಯಾಗಿ ಅಲ್ಲಿ ಹರಿಯಾಣ ಎಲೆಕ್ಷನ್ ಅಲ್ಲಿ ಹೋಗಿ ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿ ಕಾಪಿ ಕೂಡ ನನ್ನ ಹತ್ರ ಇದೆ, ನಿಮ್ಗೆ ಇಲ್ಲೇ ಬೇಕಾದ್ರೆ ಫೋಟೋನು ತೋರಿಸ್ತೀನಿ. ಅಮಿತ್ ಶಾ ಮತ್ತು ನಿರಾಣಿ ಅವರು ಅದೇ ಸ್ಟೇಜ್ ಮೇಲೆ ಇದ್ದಾರೆ. ಈ ಮನವಿ ಕೂಡ ಕೊಟ್ಟಿದ್ದಾರೆ ಅವರು. ಅಂದ್ರೆ ಕೇಂದ್ರ ಸರ್ಕಾರದ ಪಾಲಿಸಿನಲ್ಲಿ ಅನೇಕ ತಪ್ಪುಗಳು ಆಗ್ತಾ ಇದಾವೆ. ಈಗ ಏನಾಗಿದೆ, ಇಥನಾಲ್ ನಮ್ಮ ರಾಜ್ಯದಲ್ಲಿ ಇವತ್ತು 100-150 KLPD ಪ್ಲಾಂಟ್, 200 KLPD 300 KLPD ಪ್ಲಾಂಟ್ ಹಾಕಿ ಅಂತೇಳಿ ಪ್ರಮೋಟ್ ಮಾಡಿದ್ರು ಕೇಂದ್ರ ಸರ್ಕಾರಗಳು. ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ತಂದ್ರು. ಆದ್ರೆ ಇವತ್ತು ಅವರು 100 ಲೀಟರ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಾರ್ಖಾನೆಗೆ ನೀವು 50 ಲೀಟರ್ ಮಾಡ್ಬೇಕಂತ ಹೇಳ್ಬಿಟ್ಟಾರೆ. ಅಂದ್ರೆ ಮೊದಲು ಶುಗರ್ ಜ್ಯೂಸ್ ಏನಿತ್ತು 50% 60% ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಈಗ ಬರೀ 30% ತಂದಿದ್ದಾರೆ. ಅಂದ್ರೆ 100ರಲ್ಲಿ 50 ಲೀಟರ್ ಸಕ್ಕರೆನೇ ಮಾಡಬೇಕು. ಈಗ ಸಕ್ಕರೆಗೆ 200 ರೂಪಾಯಿ ರೇಟ್ ಈ 1 ತಿಂಗಳಲ್ಲೇ ಬಿದ್ದಿದೆ, ಒಂದೇ ತಿಂಗಳಲ್ಲಿ. ಈಗ ಏನ್ ಗ್ಯಾರಂಟಿ? ಈಗ ಈ ಸರ್ತಿ ಸಿಕ್ಕಾಪಟ್ಟೆ ಕಬ್ಬಿದೆ ಇಡೀ ದೇಶದ ತುಂಬ. ಈ ಸಕ್ಕರೆ ಹೆಚ್ಚಾಗಿ ರೇಟ್ ಇನ್ನೂ ಬಿದ್ದೋದ್ರೆ ಆ ಕಾರ್ಖಾನೆ ಮಾಲೀಕರಿಗೂ ಸಮಸ್ಯೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳಗಾಂ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಳ್ಳೆ ರೇಟನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ಇದನ್ನ ಇನ್ನೂ ಸ್ವಲ್ಪ 100% ಕಷ್ಟ.
ಸರ್. ಈಗ ಕಬ್ಬು ಕೂಡ ಈಗ ಇದ್ದಂಥ ಎಲ್ಲ ಬೆಳೆಗಳಲ್ಲಿ ಕಬ್ಬನೇ ಲಾಭದಾಯಕ. ಒಂದು ಕಾಲದಲ್ಲಿ 700 ರೂಪಾಯಿ ಟನ್ ಇರ್ತಕ್ಕಂಥ ಕಬ್ಬು ಇವತ್ತು ಅಟ್ಲೀಸ್ಟ್ 2500, 700, 800 ರೂಪಾಯಿ ಟನ್ ಹೋಗ್ತಾ ಇದೆ. ಆದರೆ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಜನ ಎಲ್ಲರೂ ಕಬ್ಬನ್ನು ಹಚ್ತಾ ಇದ್ದಾರೆ. ಅಷ್ಟೇ ಕಾರ್ಖಾನೆಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಇದರಲ್ಲಿ ಏನಾಗ್ತದೆ, ನಾವು ವಿನ್ ವಿನ್ ಸಿಚುವೇಶನ್ ಮೇಲೆ ಇಬ್ಬರು ಕೆಲಸ ಮಾಡಬೇಕು, ಕಾರ್ಖಾನೆ ಮಾಲೀಕರಾಗಲಿ ಮತ್ತು ರೈತರಾಗಲಿ. ಮತ್ತು ಇವ್ರ ಬಿಟ್ಟು ಈ ಕಾರ್ಖಾನೆ ಕಾರ್ಮಿಕರ ಪರಿಸ್ಥಿತಿನೂ ನಾವು ನೋಡ್ಕೋಬೇಕು. ಕಾರ್ಖಾನೆ ಕಾರ್ಮಿಕರಿಗೆ ಅಲ್ಲಿ ಬರೀ 6 ತಿಂಗಳ ಕೆಲಸ ಇರ್ತದೆ. 6 ತಿಂಗಳು ಅವ್ರ ಪಾಪ ಹೊರಗೆ ಇರ್ತಾರೆ. ಅಲ್ಲಿಂದ ಈ ಕಾರ್ಖಾನೆಗಳನ್ನ ನಂಬಿ ಮಹಾರಾಷ್ಟ್ರದಿಂದ, ಬಿಹಾರದಿಂದ ಗ್ಯಾಂಗ್ ಬರ್ತಾವೆ ನಮ್ಮಲ್ಲಿ ಕಬ್ಬು ಕಡಿಲಿಕ್ಕೆ. ಅವ್ರು ಬಂದು ಕಬ್ಬು ಕಡಿಲಿಕ್ಕೆ ಬಂದಿರ್ತಾರೆ. ಪಾಪ ಕಷ್ಟ, ಅವ್ರ ಕಷ್ಟ ಅಂತೂ ಭಗವಂತೇವಲ್ಲ. ಅವ್ರು ಈಗ 10 ದಿವಸ ಆಯ್ತು ಇಲ್ಲಿ ಬಂದು ಕುಂತು. ಈ ರೀತಿ ಸ್ಟೇಲ್ಮೆಂಟ್ನೆಲ್ಲ ಹೋದ್ರೆ ಕಷ್ಟ ಆಗ್ತದೆ. ನಾನು ಎಲ್ಲ ನಿಮ್ಮ ಮುಖಾಂತರ ರೈತರೆಲ್ಲ ಸರ್ ವೇರಿಯೇಷನ್ ಆಗ್ತದೆ ಅಂತ ನಾನು ಹೇಳಿದ್ನಲ್ಲ. ನೀವು ಯಾವುದೇ ಎವರೇಜ್ ಅದು ಆಗತ್ತೆ, ಅದು ಅವ್ರವ್ರ ಇದ್ರ ಮೇಲೆ ನೀವು ಕ್ವಾಲಿಟಿ ಕಬ್ಬು ಯಾವ್ದು ಹಾಕ್ತೀರಿ, ಎಷ್ಟು ತಿಂಗಳು ಹಾರ್ವೆಸ್ಟ್ ಮಾಡೋದ್ರಲ್ಲಿ ಭಾಳ ಟೆಕ್ನಿಕಲ್ ಇದೆ ಅದು. ಯಾಕಂದ್ರೆ 9 ತಿಂಗಳಿಗೆ 10 ತಿಂಗಳಿಗೆ ರೈತರು ಹಾರ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ರಿಕವರಿ ಪರ್ಸೆಂಟೇಜ್ ಕಮ್ಮಿ ಆಗಿಬಿಡುತ್ತೆ. ಅದು 12-13 ತಿಂಗಳದ್ದು ಹಾರ್ವೆಸ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಎಷ್ಟು ಬರಬೇಕು ಅಷ್ಟು ಬರ್ತದೆ. ಮತ್ತು ಅದೇ 14 ತಿಂಗಳಿಗೆ ಹೋದ್ರೆ ಮತ್ತೆ ಶುಗರ್ ಪರ್ಸೆಂಟೇಜ್ ಕಡಿಮೆ ಆಗಿಬಿಡುತ್ತೆ. ಇವೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಇದ್ದಿದ್ದನ್ನ ಅರ್ಥಕೊಂಡು ನಾವು ಬಗೆಹರಿಸ್ಕೊಂಡ್ರೆ, ಅದರಲ್ಲಿ ಇನ್ನೊಂದು ಏನಾಗಿದೆ, ಕೇಂದ್ರ ಸರ್ಕಾರ ಈ MSP ನಲ್ಲಿ ಏನು ಶುಗರ್ ರೇಟ್ ಇದೆಯಲ್ಲ, 9 ವರ್ಷದ ಹಿಂದಿದ್ದಂಥ ರೇಟ್ ಇವತ್ತು ಮುಂದುವರಿಸ್ತಾ ಇದೆ, 31 ರೂಪಾಯಿನೇ. ಇವತ್ತು ನಾವು ಈಗ ಹೆಂಗೆ ಸಿಲಿಂಡರ್ ಗ್ಯಾಸು ಕಮರ್ಷಿಯಲ್ಗೆ ಒಂದು ರೇಟ್ ಇದೆ, ಡೊಮೆಸ್ಟಿಕ್ಗೆ ಒಂದು ರೇಟ್ ಇದೆ ಗ್ಯಾಸ್ ಸಿಲಿಂಡರ್. ಈ ಶುಗರು ಕೂಡ ಈ MSP ಕೊಡೋದಕ್ಕೆ ಒಂದು ರೇಟ್ ಇಡ್ಲಿ, ಆದರೆ ಈ ಕಮರ್ಷಿಯಲ್ ಕಂಪ್ನೀಸ್, ಈ ಕೋಕೋ ಕೋಲಾ, ಈ ಸ್ವೀಟ್ ಮಾಡ್ತಕ್ಕಂಥವ್ರಿಗೆ ಅವ್ರಿಗೊಂದು ರೇಟ್ ಬೇರೆ ಇಟ್ಟರೆ ಅವ್ರು 100 ರೂಪಾಯಿ ಲಾಭ ಮಾಡ್ಕೋತಾರೆ. ಅವ್ರಿಗೊಂದು ಬೇರೆ ರೇಟಿಂಗ್ ನಾವು ಕೊಟ್ಟರೆ ಖಂಡಿತ ಇದರಲ್ಲಿ ಬ್ರೇಕ್ ಇವನ್ ಮಾಡಿ ರೈತರಿಗೆ ಹೆಚ್ಚು ಸಹಾಯ ಮಾಡ್ಲಿಕ್ಕೆ ಆಗ್ತದೆ. ಅದನ್ನೇ ನಿರಾಣಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋಗಿ, ಶುಗರ್ದು ಏನು MSP ನಲ್ಲಿ ನೀವು ರಿವೈಸ್ ಮಾಡಿಲ್ಲ 9 ವರ್ಷದಿಂದ ಅಂತ. ಅವ್ರು BJP ಅವರೇ ಅದಾರ, ಅವರೇ ಅಮಿತ್ ಶಾ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ನ್ಯೂನ್ಯತೆ ಇದಾವೆ. ನಾವು BJP ಕಾಂಗ್ರೆಸ್ ಅಂದೆ ಎಲ್ಲರೂ ಕೂಡ ಕಟ್ಟಿಂಗ್ ಅಕ್ರಾಸ್ ದ ಪಾರ್ಟಿ ಲೈನ್ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವರಿಕೆ ಮಾಡಿಕೊಂಡು ಇನ್ನೂ ನಮ್ಮ ರೈತರಿಗೆ ಏನು ಹೆಚ್ಚಿಗೆ ಸಹಾಯ ಏನು ಸಹಾಯ ಮಾಡೋಕ್ಕಾಗ್ತದೆ ಸರ್. ಅದು ಒಂದು ಸ್ವಲ್ಪ ಇಲ್ಲ ಅನ್ಸೈಂಟಿಫಿಕ್ ಆಗ್ತದೆ, ಸೈಂಟಿಫಿಕ್ ಆಗಲ್ಲ. ಸೈಂಟಿಫಿಕ್ಗೆ ರಂಗರಾಜ್ ಅದು ಟನ್ನಿಗೆ ಸರ್ ನಾನು ಹೇಳಿದ್ನಲ್ಲ, ನೀವು ಕ್ವಾಲಿಟಿ ಆಫ್ ಕಬ್ಬು ನೀವು ಯಾವ್ದು ನಡ್ತೀರಿ, ನೀರೇನು, ಏರಿಯಾ ಏನು, ಅದ್ರ ಮೇಲೆ ಹೋಗುತ್ತೆ. ಕಾಸ್ಟ್ ಆಫ್ ಕಲ್ಟಿವೇಶನ್ ಅದು ಹೋಗಿ ಅಟ್ಲೀಸ್ಟ್ 30% ಉಳಿಸ್ಕೋಬಹುದು ಇದರಲ್ಲಿ, ನಾನು ಹೇಳ್ಬೋದು ಮಿನಿಮಮ್. ದಿಸ್ ಇಸ್ ಲಾಭ ಬಂದೇ ಬರ್ತದೆ. ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಮಾಡಿದ್ರೆ 40% ತೆಗಿತಾರೆ. ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ತೆಗಿಯೋನು 50 ಟನ್ನು 60 ಟನ್ನು. ಈಗ ಅದೇ ನಮ್ಮ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋದ್ರೆ 90 ಟನ್ ತೆಗಿತಾರೆ, 80 ಟನ್ ತೆಗಿತಾರೆ. ಸೊ ಇದು ಇಲ್ಲ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ಅದು ಸ್ಪೇಸಿಂಗ್ ಕರೆಕ್ಟ್ ಇಡಬೇಕು. ಪ್ರೀ ಹಾರ್ವೆಸ್ಟು ಮಾಡುವಾಗ ಅದನ್ನ ಪ್ರೀ ಮ್ಯಾಚೂರ್ ಕೇನನ್ನು ಹಾರ್ವೆಸ್ಟ್ ಮಾಡಬಾರ್ದು. ಮ್ಯಾಚುರಿಟಿ ಆದ ಕೇನನ್ನು ಹಾರ್ವೆಸ್ಟ್ ಮಾಡಿದ್ರೆ ಅದು ಏನು ರಿಕವರಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ 10.25 ಗ್ಯಾರಂಟಿ ಬರ್ತದೆ, 11ವರೆಗೆ ಬರ್ತದೆ. 11 ಇಲ್ಲೇ ನಮ್ಮ ಬೆಳಗಾವಿನಲ್ಲಿ ಒಂದು ಫ್ಯಾಕ್ಟ್ರಿ ಲಾಸ್ಟ್ ಟೈಮ್ 12 ರಿಕವರಿ ಮಾಡಿದ್ದಾರೆ. ಅಲ್ಲಿ 4500 ಕೊಟ್ಟಂಗೆ ಆಗ್ತದೆ. ಅಲ್ಲಿ 4000-4500 ಇಲ್ಲ ಸರ್, ಇಲ್ಲ ನಮ್ಮಲ್ಲಿ ಯಾವುದು ಪೆಂಡಿಂಗ್ ಇಲ್ಲ. ಇವ್ರು ಕೇಳ್ತಾ ಇರೋದೇನಂದ್ರೆ, ಅವಾಗ 3 ವರ್ಷದ ಹಿಂದೆ ಸ್ವಲ್ಪ ಅವ್ರೇನು ಕೊಡೋದು ಪೆಂಡಿಂಗ್ ಇಟ್ಟು ಹೋಗಿದಾರಲ್ಲ, ಅವಾಗ ಅದನ್ನ ಇವ್ರು ಕೇಳ್ತಾ ಇದ್ದಾರೆ. ನಮ್ಮ ಗೌರ್ಮೆಂಟ್ ಬರೋಕ್ಕಿಂತಲೂ ಕೂಡದಲ್ಲ ಅಂತ ಘಟನೆ. ಅದು ಈಗ ಕೆಲವೊಬ್ಬರ ಕಡೆ ರಿಕವರಿ ಮಾಡಿಸಿದ್ವಿ 50%, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮಾಡಿಸ್ಕೊಡ್ತಾ ಇರ್ತಂಥ ಪ್ರಯತ್ನ ನಾವು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಇದು ಭಾಳ ಮೀಗರ್ ಅಮೌಂಟ್ಸ್, ಅದೇನು ಭಾಳ ಇಲ್ಲ. ಒಂದೊಂದು ಕಡೆ 2 ಕೋಟಿ ಇದೆ, ಒಂದೊಂದು ಕಡೆ 3 ಕೋಟಿ ಇದೆ ಇಲ್ಲೇ. ಮತ್ತು ಇನ್ನೊಂದೇನಾಗಿದೆ, ರೈತರು ಆವೇಶನಲ್ಲಿ ಈಗ ನಿಮ್ಗೆ ಹೇಳ್ಬೇಕಂದ್ರೆ BJP MLA ಅವರೇ ಇಬ್ಬರು ಇವತ್ತು ಸಿಸ್ಮಾ ಅಧ್ಯಕ್ಷರಿದ್ದಾರೆ. ಯಾರು ನಮ್ಮ ಅತನಿ ನಮ್ಮ ಎಕ್ಸ್ MLA ಇದ್ರಲ್ಲ ಈಗ ಶ್ರೀಮಂತ್ ಪಾಟೀಲ್,
ಅವ್ರ ಮಗನೇ ಸಿಸ್ಮಾ ಅಧ್ಯಕ್ಷ, ಎಲ್ಲ ರಾಜ್ಯದ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು. ಅವ್ರಿಗೆ ಕೇಳಿ, ಅವರು ಕೂಡ ಅವ್ರದ್ದು ರಿಯಾಕ್ಷನ್ ತಗೊಳ್ಳಿ. ಗುಡುಗುಂಟಿ ಅವ್ರು ಇದ್ದಾರೆ, ಅವ್ರ ರಿಯಾಕ್ಷನ್ ತಗೊಳ್ಳಿ. ಅವ್ರಿಗೆ ಕೇಳಿ ಅವ್ರಿಗೆ ಏನು ಡಿಫಿಕಲ್ಟಿ ಇದಾವೆ. ಒನ್ ಸೈಡೆಡ್ ಆಗೋದು ಬೇಡ. ನಾವು 100% ನಾವು ರೈತರ ಜೊತೆನೇ ಇರೋಣ, ಎರಡು ಮಾತಿಲ್ಲ. ಕಾರ್ಖಾನೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಹೆಚ್ಚಿಗೆ ಆದ್ಯತೆ ಕೊಡ್ತೀವಿ ಅನ್ನೋಂಥ ತಪ್ಪು ಕಲ್ಪನೆ ದಯಮಾಡಿ ಯಾರಲ್ಲಿ ಇರಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ. ಅದು ಸರಿ, ಅದು ಪಕ್ಷ ಇಲ್ಲ ಸರ್, ಡೆಫಿನೆಟ್ಲಿ ಇಲ್ಲ. ಈ ವಿಷಯದಲ್ಲಿ ಅಂತೂ ಇಲ್ಲ. ಇಲ್ಲೇ ನೀವು ಪಕ್ಕದ ಮಹಾರಾಷ್ಟ್ರ, ಇಲ್ಲಿ ತಮಿಳ್ನಾಡಕ್ಕೆ ಹೋದ್ರೆ 2700 ಕೊಡ್ತಾ ಇದ್ದಾರೆ ಸರ್. ಆಂಧ್ರಕ್ಕೆ ಹೋದ್ರು ಅಷ್ಟೇ ಕೊಡ್ತಾ ಇದ್ದಾರೆ. ಇಲ್ಲೇ ಒಂದು ಮಹಾರಾಷ್ಟ್ರ, ಯು ಪಿನಲ್ಲಿ ಅವ್ರ ಹೋಲ್ಡಿಂಗ್ 5 ಎಕರೆ, 3 ಎಕರೆ, 4 ಎಕರೆ ಕಬ್ಬು. ಯಾರು ಕೂಡ 5 ಎಕರೆ ಮೇಲೆ ಹಚ್ಚೋದೇ ಇಲ್ಲ, ಭೂಮಿನೂ ಅಷ್ಟಿಲ್ಲ ಅವರಿಗೆ. ಅಲ್ಲಿ ಏನಾಗುತ್ತೆ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಬಹಳ ಚೆನ್ನಾಗಿರ್ತದೆ. 4 ಎಕರೆ 5 ಎಕರೆ ಹಚ್ಕೊಂಡು ಬಹಳ ಚಿಕ್ಕ ಹಿಡುವಳಿದಾರರು ಬಹಳ ಚೆನ್ನಾಗಿ ಬೆಳೀತಾರೆ. ಆ ಥರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಿಗೆ ರೈತರಿಗೆ ನಾವು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಬೆಳೆಸಿದ್ರೆ ಖಂಡಿತ. ನಮ್ಮಲ್ಲಿ ಇಲ್ಲಿ ಒಂದು ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ಅಂತಿದೆ, ಎಲ್ಲಕ್ಕಿಂತಲೂ ಹಳೆಯ ಶುಗರ್ ಫ್ಯಾಕ್ಟ್ರಿ ಬೆಳಗಾಂ ಜಿಲ್ಲೆಯಲ್ಲಿ. ಅವರೇ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಹಾರ್ವೆಸ್ಟ್ ಮಾಡ್ಬೇಕು ಅನ್ನೋದು ಕಲಿಸ್ಕೊಡ್ತಕ್ಕಂಥ ಕಾರ್ಖಾನೆ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಅಲ್ಲಿ ರೈತರಿಗೂ ಸಂಘರ್ಷ ಇಲ್ಲ ಮತ್ತು ಕಾರ್ಖಾನೆ ಮಾಲೀಕರ ಜೊತೆನೂ ಸಂಘರ್ಷ ಇಲ್ಲ. ಅವ್ರು ಸಾಮರಸ್ಯದಿಂದ ಮಾಡ್ಕೊಂಡು ಹೋಗ್ತಾರೆ. %100% ಸಿಗ್ತದೆ ಸರ್. ಈಗ ಕಬ್ಬಿನ ಉಪ ಉತ್ಪನ್ನಗಳಲ್ಲಿ ಮೊದಲು ಲಾಭ ಇತ್ತು ಸರ್. ಈಗ ಕೋಜನ್ನು ಒಂದು ಕಾಲದಲ್ಲಿ ₹7 ಯೂನಿಟ್ ಅಗ್ರಿಮೆಂಟ್ ಆಗ್ತಿತ್ತು, ₹6 ಆಗ್ತಿತ್ತು, ₹5 ಆಗ್ತಿತ್ತು. ಇವತ್ತು ಅದನ್ನು ₹3 ಕೇಳೋರು ಯಾರು ಇಲ್ಲ. ಅಲ್ಲಿ ಉತ್ಪನ್ನ ಕೋಜನರೇಷನ್ ನಮ್ಮ ಗ್ರಿಡ್ಡಿಗೆ ಬರುತ್ತೆ, ರಾಜ್ಯದ ಗ್ರಿಡ್ಡಿಗೆ ಸೇರಿಸ್ತಾರೆ. ಅವ್ರು ಏನು ಕರೆಂಟ್ ಕೊಟ್ಟಿರ್ತಾರೆ ಅಷ್ಟು ಹಣ ಸರ್ಕಾರ ಅವ್ರಿಗೆ ಕೊಡ್ತದೆ. ಆದ್ರೆ ಸರ್ಕಾರ ಪ್ರೊಕ್ಯೂರ್ ಮಾಡ್ತಕ್ಕಂಥ ರೇಟ್ ಏನಿತ್ತಲ್ಲ, ಒಂದು ಕಾಲದಲ್ಲಿ ₹6, ₹5, ₹7 ಅವರಿಗೆ ಇತ್ತು. ಅದು ಇವತ್ತು ₹3, ಅದು ₹2.70 ₹3 ಬಂದು ನಿಂತಿದೆ. ಈಗ ಇಲ್ಲಿ ಉತ್ಪನ್ನ ಕಡಿಮೆ ಆಯ್ತು. ಇಥಿನಾಲ್ ಈಗ ನೀವು 100 ಲೀಟರ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟವರು ಈಗ ಈ ವರ್ಷ ನೀವು ಬರೀ 35 ಲೀಟರ್ ಮಾಡಂತೇಳಿ ಆದೇಶ ಆಗಿದೆ. ಅದು ನ್ಯಾಷನಲ್ ಪಾಲಿಸಿ ಸರ್, ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಪಾಲಿಸಿ. ಈಗ ನೀವು ಪ್ರೊಡಕ್ಷನ್ನೇ ಮಾಡಲಿಲ್ಲ ಅಂದ್ರೆ ಲಾಸ್ ಎಷ್ಟಾಗತ್ತೆ? 400 KLPD ಪ್ಲಾಂಟ್ ಹಾಕ್ತಾರೆ, ಇವತ್ತು 100 ಲೀಟರ್ ಪ್ರೊಡಕ್ಷನ್ ಮಾಡ್ತಾರೆ ಅಂದ್ರೆ 300 ಲೀಟರ್ ಅವ್ರ ಡೆಫಿಸಿಟ್ ಆಯ್ತು. ಹೇಗೆ ಕಾಸ್ಟ್ ಮೀಟ್ ಔಟ್ ಮಾಡ್ತಾರೆ? ಅವರು ಏನು ಲಯಬಿಲಿಟಿ ತೀರಿಸ್ತಾರೆ? ಈಗ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಸ್ ಲೋನ್ ಕೊಟ್ಟಿದ್ದಾವ್ರಿ, ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಕೊಟ್ಟಿದ್ದಾವೆ, DCC ಬ್ಯಾಂಕ್ ಕೊಟ್ಟಿದ್ದಾವೆ, ಅಪೆಕ್ಸ್ ಬ್ಯಾಂಕ್ ಕೊಟ್ಟಿದ್ದಾವೆ. ಈ ಎಲ್ಲ ವಿಚಾರಗಳನ್ನ ಒಂದು ಸ್ವಲ್ಪ ಕೂಲಂಕುಷವಾಗಿ ರೈತರು ಮನವರಿಕೆ ಮಾಡ್ಕೊಂಡ್ರೆ ಖಂಡಿತ ಒಂದು ಹಂತಕ್ಕೆ ನಾವು ಬರ್ಬೋದು. ಅವರು ರೈತರು ಏನು ಹೇಳ್ತಾರೆ ಅದನ್ನೇ ನಾವು ಬೇಕಾದ್ರೆ ಕಾರ್ಖಾನೆ ಮಾಲೀಕರ ಕಡೆಯಿಂದ ಮಾಡಿಸೋ ಪ್ರಯತ್ನ ಮಾಡ್ತೀವಿ. 100% ನನಗನ್ನಿಸ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತೇ ವಿನಂತಿ ಮಾಡ್ಕೊಂಡಿದ್ದಾರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿನಂತಿ ಮಾಡ್ಕೊಂಡಿದ್ದಾರಂತೆ, ಬರ್ರಿ ಮಾತಾಡೋಣ ಅಂತ ಹೇಳಿದ್ದಾರೆ. ನನಗನ್ನಿಸ್ತದೆ ರೈತ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ನಿಮ್ಮ ಮನಸ್ಸಿಗೆ ಬಂದಷ್ಟು ಬೈರಿ, ನಮ್ಗೇನು ಅಭ್ಯಂತರ ಇಲ್ಲ. ಆದರೆ ಬೈಯೋದ್ರಿಂದ ಸಮಸ್ಯೆ ಬಗೆಹರಿದಿಲ್ಲ. ಆದರೆ ನಾವು ಕುಂತು ಎಲ್ಲಿ ಏನು ನ್ಯೂನ್ಯತೆ ಇದೆ ಅದನ್ನು ಸರಿಪಡಿಸ್ಕೊಂಡು, ಇವತ್ತು ನಿಮ್ಗೆ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ MSP ಇಶ್ಯೂನಲ್ಲಿ ಎಷ್ಟು 365 ದಿವಸನೂ ಸ್ಟ್ರೈಕ್ ಆಯಿತು. ಆದರೆ ಅಲ್ಲಿ ಬಗೆಹರಿಲಿಲ್ಲ. ಇಲ್ಲಿ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅಟ್ಲೀಸ್ಟ್ 6 ಡೇಸ್ನಲ್ಲಿ DC ಪಾಪ ನಾನು ವಿಜೇಂದ್ರ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತು ಆ ಲೀಡರ್ ಆಫ್ ಅಪೋಸಿಷನ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಕೇಂದ್ರ ಸರ್ಕಾರದಿಂದ ಪಾಲಿಸಿನಲ್ಲಿ ಏನೇನು ಲ್ಯಾಪ್ಸಸ್ ಇದ್ದಾವೆ ಅದನ್ನು ಅವ್ರ ಪಕ್ಷದವರೇ ಇವತ್ತು ಸಿಸ್ಮಾ ಅಧ್ಯಕ್ಷರು ಬರ್ತಾರೆ, ನಿರಾಣಿ ಅವರು ಬರೆದು ಕೊಟ್ಟಿದ್ದು ಕನ್ನಡನೇ ಇದೆ ಡ್ರಾಫ್ಟಿಂಗ್. ಅದು ನಿಮಗೆ ಕಳಿಸ್ತೀನಿ ಈಗ ಸರ್ ನಾನು ಬೇಕಾದ್ರೆ. ಅವ್ರು ಮೊನ್ನೆನೇ ಕೊಟ್ಟಿದ್ದಾರೆ. ಅವ್ರ ಸರ್ಕಾರದವ್ರು ಅವ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಇದನ್ನ ಮೊದಲು ನಾವೆಲ್ಲ ಕೂಡ ಪ್ರಯತ್ನ ಮಾಡಿ ಬಗೆಹರಿಸೋಣ.
ನಂತರ ನಮ್ಮ ಕಾರ್ಖಾನೆ ಮಾಲೀಕರು ಏನಾದರೂ ಕೆಲವು ಕಾರ್ಖಾನೆ ಮಾಲೀಕರು ಎಲ್ಲಾದರೂ ಶೋಷಣೆ ಮಾಡ್ತಿದ್ರೆ ಖಂಡಿತ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದು ಅಂಥವ್ರು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಸಹಕಾರಿ ಕಾರ್ಖಾನೆಗಳನ್ನು ಮುಚ್ಚಿ ತಾವೇ ಒಂದೊಂದು ಕಾರ್ಖಾನೆ ಮಾಡ್ಕೊಂಡವರು ಧೀಮಂತ್ ನಾಯಕ್ ನಮ್ಮಲ್ಲಿ ಇದ್ದಾರೆ. ಅದ್ರ ಬಗ್ಗೆ ನಾನು ಈಗ ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಅವ್ರ ಬಗ್ಗೆ ನಮ್ಮ ಕಣ್ಣು ಇದೆ ಅವ್ರ ಮೇಲೆ. ದಯಮಾಡಿ ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ಇದನ್ನ ತಪ್ಪು ಗ್ರಹಿಕೆಯಿಂದ ಮುಂದುವರ್ಸೋದು ಬೇಡ. ನೀವು ರೈತರು ಇವತ್ತು ಸಂಖ್ಯೆ ಹೆಚ್ಚು ಕೂಡ್ತಾರೆ. ಕಷ್ಟ ಏನಂದ್ರೆ ಇವತ್ತು ಬಂದಂತ ಯಾವುದೇ ಬೆಳೆ ಒಳ್ಳೆ ರೀತಿ ಬರಲಿಲ್ಲ. ಹೆಸರು, ಉದ್ದು, ಸೂರ್ಪಾನು, ಇವತ್ತು ಮೆಕ್ಕೆಜೋಳ. ಇವತ್ತು ನೋಡಿ, ಮೆಕ್ಕೆಜೋಳ ಲಾಸ್ಟ್ ಇಯರ್ 2300 ರೂಪೀಸ್ ಇತ್ತು, ಇವತ್ತು 1718 ಮಾರ್ಕೆಟ್ನಲ್ಲಿ. ಪ್ರೊಕ್ಯೂರ್ಮೆಂಟು ಆಗ್ತಾ ಇಲ್ಲ, MSP ನಲ್ಲಿ ತಗೊಳ್ತಾ ಇಲ್ಲ. ಈಗ ಸೂರ್ಪಾನಕ್ಕೂ ರೇಟ್ ಅನೌನ್ಸ್ ಮಾಡಿದ್ದಾರೆ, ಆದರೆ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇಲ್ಲ. ಈ ತರ ಕಷ್ಟ ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಬರೀ ಕಬ್ಬು ಒಂದೇ ಇಲ್ಲ, ಬೇರೆ ಬೆಳೆಗಳಲ್ಲಿ ಬಹಳಷ್ಟು ಸಮಸ್ಯೆ ಇದಾವೆ. ಒಂದೊಂದಿಷ್ಟು ಲಾಭದಾಯಕ ಬೆಳೆ ಇದಾವೆ. ಈ ದಾಳಂಬ್ರಿ, ದ್ರಾಕ್ಷಿ ಈ ವರ್ಷ ಇಡೀ ಇತಿಹಾಸದಲ್ಲಿ 75 ವರ್ಷದ ಇತಿಹಾಸದಲ್ಲಿ ನಾನು ನೋಡಿಲ್ಲ ಅಷ್ಟು ರೇಟ್ ಇದೆ ದಾಳಂಬ್ರಿಗೆ ಮತ್ತು ಒಣ ದ್ರಾಕ್ಷಿ. ಒಣ ದ್ರಾಕ್ಷಿ ನೋಡಿ 150 ರೂಪಾಯಿ ಕೆಜಿ ಇದ್ದಿದ್ದು ಇವತ್ತು 350 ರೂಪಾಯಿ ಕೆಜಿ, 400 ರೂಪಾಯಿ ಕೆಜಿ. ಅಂತ ಬೆಳೆಯನ್ನ ಬೆಳೆಸ್ತಕ್ಕಂಥ ಒಂದು ವಾತಾವರಣ ಕೂಡ ನಾವು ಕ್ರಿಯೇಟ್ ಮಾಡ್ಬೇಕು. 10 ಎಕರೆ ಜಮೀನು ಇದ್ರೆ ಒಂದು 3 ಎಕರೆ ಕಬ್ಬು, 2 ಎಕರೆ ದಾಳಂಬ್ರಿ, ಒಂದು 2 ಎಕರೆ ದ್ರಾಕ್ಷಿ ಮಾಡಿದ್ರೆ ಖಂಡಿತ ಒಂದು ಬೆಳೆ ಆದ್ರೂ ನಮ್ ಕೈ ಹಿಡಿಯುತ್ತೆ. ದಾಳಂಬ್ರಿ 100 ರೂಪಾಯಿ ಕೆಜಿಯಿಂದ ತೆಳಗ್ ಬಂದೇ ಇಲ್ಲ ಈ ಒಂದು 4-5 ವರ್ಷದಿಂದ, ಆದ್ರೆ ಯಾರು ಬೆಳೀತಾ ಇಲ್ಲ. ಇಂಥದ್ದು ಕೂಡ ನಮ್ಮ ತಪ್ಪು ಗ್ರಹಿಕೆಯಿಂದ ಆಗ್ತಾ ಇದೆ. ಇದಕ್ಕೆ ಸಾಧ್ಯದಷ್ಟು ಪರಿಹಾರ ಮಾಡಿಕೊಂಡು ರೈತರು ಬದುಕಬೇಕಾದಂಥ ವ್ಯವಸ್ಥೆಯನ್ನ ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಸೃಷ್ಟಿ ಮಾಡೋದು ಒಳ್ಳೆಯದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರೈತರಲ್ಲಿ ಮನವಿ ಮಾಡ್ತೀನಿ, ಅವರಲ್ಲಿ ವಿನಂತಿ ಮಾಡ್ತೀನಿ. ಅಕ್ರಾಸ್ ದಿ ಟೇಬಲ್, ರೋಡ್ ಮೇಕ್ ಬೇಡ, ಅಕ್ರಾಸ್ ದಿ ಟೇಬಲ್ ಕುಂತು ಅವ್ರನ್ನೂ ಕರೆಸಿ, ತಮ್ಮನ್ನು ಕರೆಸಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಖಂಡಿತ ಬಗೆಹರಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸರ್ 100% ನಾನು ರೈತರ ಪರ ಇರ್ತೀನಿ, ಇದರಲ್ಲಿ ಎಳ್ಳಷ್ಟು ಸಂಶಯ ಬೇಡ. ನನ್ನ ವಚನ ಇದು ತಮ್ಮ ಎದುರಿಗೆ. ಅವ್ರು ಕರೆಸಿ ನಾನು ಏನಿದೆ ಎಲ್ಲ ಫ್ಯಾಕ್ಟನ್ನು ಅವ್ರ ಮುಂದಿಡ್ತೀನಿ. ಇದರಲ್ಲಿ BJP ಕಾಂಗ್ರೆಸ್ ಅನ್ನೋದು ಬೇಡ. ನಾವೇ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪಾಲಿಸಿಗಳಲ್ಲಿ ಎಲ್ಲಿಂದ ನ್ಯೂನ್ಯತೆ ಆಗಿದಾವೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮ ರಾಜ್ಯದ ರೈತರಿಗೆ ಹೆಚ್ಚಿನ ಆದಾಯ ಬರ್ತಕ್ಕಂಥ ಈ ಕ್ರಾಪ್ ಇದೆ, ಇದನ್ನು ಮುಂದುವರ್ಸ್ಕೊಂಡು ಹೋಗೋದು. ಈ ಸಂಘರ್ಷದಲ್ಲಿ ಕ್ರಾಪು ಅದನ್ನು ಹೇಳ್ತಾರಲ್ಲ, ಗಂಡ ಹೆಂಡತಿ ನಡು ಕೂಸು ಬಿಡೋ ಆಯ್ತದ, ಈ ಕ್ರಾಪ್ ಹಾಳಾಗೋದು ಬೇಡ. ಈಗ ಆಗ್ಲೇ ಕ್ರಾಪು ಹಾರ್ವೆಸ್ಟ್ ಮಾಡ್ಬೇಕಂತೇಳಿ ಕೆಲವು ರೈತರು ಅಳ್ತಾ ಇದ್ದಾರೆ. ಈಗ ಅವ್ರದ್ದು 12 ತಿಂಗಳಾಗ್ಬಿಟ್ಟಿದೆ, 13 ತಿಂಗಳಾಗಿದೆ. ಏನಪ್ಪಾ ನಮ್ಮ ಕಬ್ಬು ಹೋಗ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನನ್ನೋದು ಬಾಗಲಕೋಟೆ, ಬೆಳಗಾವಿ ಜಿಲ್ಲೆ ರೈತರ ಗೋಳು ಇದೆ. ಅದನ್ನು ಒಂದ್ ಕಡೆ ನಾವು ವಿಚಾರ ಮಾಡ್ಬೇಕಲ್ಲ. ನಾವು ಬಹುಸಂಖ್ಯಾತರಾಗಿ ನಾವು ಸೇರ್ತೀವಿ, ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಇದನ್ನ ನಾನು ಒಪ್ತೀನಿ. ಆದ್ರೆ ಕೆಲವು ರೈತರಿಗೆ 12 ತಿಂಗಳು 13 ತಿಂಗಳು ಆದಂತ ಕಬ್ಬು ಕಟಾವು ಮಾಡದೇ ಇದ್ರೆ ಮುಂದಿನ ಸರ್ತಿ ಅವ್ರು ಕೈ ಕೊಟ್ಬಿಡುತ್ತೆ ಕ್ರಾಪ್. ತೂಕ ಕಡಿಮೆ ಮುಂದಿನ ಸರ್ತಿ ಪ್ರಿಮ್ಯಾಚುರಿಟಿಯನ್ನು ಹಾರ್ವೆಸ್ಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಅದನ್ನೆಲ್ಲ ನಾವು ಒಂದು ಕಬ್ಬು ಒಂದ್ ಸರ್ತಿ ನಾಟಿ ಮಾಡಿದ್ರೆ 3 ವರ್ಷ ತೆಗಿಬಹುದು. 3 ವರ್ಷದ ನಂತರ ಮತ್ತೆ ಪುನಃ ತೆಗೆದು ಹಚ್ಬೇಕು ನಾವು. ಕಾಸ್ಟ್ ಆಫ್ ಕಲ್ಟಿವೇಶನ್ ಮತ್ತೆ ಆಡ್ ಆಗುತ್ತೆ. ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ಸೈಕಲ್ ಕೂಡ ಮಿಸ್ ಆಗಿ ಹೋಗ್ತದೆ. ಅದಕ್ಕೆ ನಾನು ಬಹಳ ವಿನಂತಿ ಮಾಡ್ಕೊಳ್ತೀನಿ, ಪರಿಪರಿಯಾಗಿ ನಾನು ಆ ಇರುವ ರೈತ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ. ತಾವು ಏನು ಹೇಳ್ತೀರಾ ಆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೀನಿ. ನೀವು ಬೇಕಾದ್ರೆ ಬೆಳಗಾಂ DC ಆಫೀಸಿಗೆ ಬಾ ಅಂದ್ರೆ ಅಲ್ಲೇ ಬರ್ತೀನಿ, ಬೇಡ ಬೆಂಗಳೂರಿನಲ್ಲಿ ಬಂದು ಎಲ್ಲ ರಾಜ್ಯದ ರೈತರನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡೋಣ ಅಂದ್ರೆ ಅಲ್ಲಿ ಕೂಡ ಮಾಡೋಣ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಹೌದು, 101%. ಈಗ ಅವ್ರ ಪಕ್ಷದವರೇ ಬರೆದಿದ್ದಾರೆ ಅವ್ರ ಮನವಿಯಲ್ಲಿ. ಈಗ ನಾವು MSP ನಲ್ಲಿ ಯಾವ ಬಡವ್ರು ಕೊಡ್ಬೇಕು ಅವ್ರಿಗೊಂದು ರೇಟಿಗೆ ಕೊಟ್ಬಿಡೋಣ. ಈ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ದವರು ನಮ್ಮಂತ ಶ್ರೀಮಂತರು ತಿನ್ನೋದಕ್ಕೆ ಒಂದು ಬೇರೆ ಧಾರಣಿ ಇಡ್ಬೋದಲ್ಲ. ನಾವು ಬಡವ್ರಿಗೂ ಒಂದೇ ಧಾರಣಿ, ಶ್ರೀಮಂತರಿಗೂ ಒಂದೇ ಧಾರಣಿ ಇಟ್ರೆ ಕಷ್ಟ ಆಗತ್ತೆ. 9 ವರ್ಷ ಆಯ್ತು ಸರ್ ಈ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. 9 ವರ್ಷ ಎಲ್ಲ ಕಾರ್ಖಾನೆ ಮಾಲಕರು ಆಲ್ ಇಂಡಿಯಾ ಲೆವೆಲ್ ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. 9 ವರ್ಷದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾವಷ್ಟೇ ಅಲ್ಲ, ಎಲ್ಲ ರಾಜ್ಯದವರು ಮಾಡಿದ್ದಾರೆ. ದಯಮಾಡಿ ಆ ಕಡೆ ಕೇಂದ್ರ ಸರ್ಕಾರದವರು, ವಿಜೇಂದ್ರ ಅವರು ವಿಶೇಷ ಆಸಕ್ತಿ ವಹಿಸಿದ್ರೆ ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.